ರಾಜ್ಯದಲ್ಲಿ ಒಂದು ಕಡೆ ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಆದರೆ ಆಸ್ಪತ್ರೆಗೆ ದಾಖಲಾಗ್ತಾ ಇರೋರ ಸಂಖ್ಯೆ ತುಂಬಾ ಕಡಿಮೆ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದೇಶದ ಆಕ್ಟಿವ್ ಕೇಸಸ್ಗಳ ಪಟ್ಟಿಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಇದೆ. ಆಕ್ಟಿವ್ ಕೇಸಸ್ ಹೆಚ್ಚಾದರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ರಾಜ್ಯದಲ್ಲಿ ಒಟ್ಟು ಸಕ್ರಿಯ ಪ್ರಕರಣಗಳು 175 ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋರು ಕೇವಲ 14 ಜನ. ಆ 14 ಜನರು ಕೂಡ ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇರೋರು, ಅದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಉಳಿದ 162 ಕೇಸ್ಗಳೇನಿದೆ ಅವರು ಹೋಮ್ ಐಸೋಲೇಷನ್, ಮನೆಯಲ್ಲಿಯೇ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. ಇದು ಗಮನಿಸಬೇಕಾದಂತಹ ವಿಚಾರ. ನಿಟ್ಟುಸಿರನ್ನ ಬಿಡಲಿಕ್ಕೆ ಕೂಡ ಇದು ಒಂದು ಪ್ರಮುಖ ಕಾರಣ. ಕೊರೋನಾ 1, 2, 3ನೇ ಅಲೆಯ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಜಾಸ್ತಿ ಇತ್ತು. ಬಟ್ ಈ ವೇವ್ನಲ್ಲಿ ತುಂಬ ಕಡಿಮೆ ಇದೆ. ಮನೆಯಲ್ಲಿಯೇ ಜನ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. ಹಾಗಾದರೆ ಕೊರೋನಾ ಯಾವ ರೀತಿ ಶಾಕ್ ಕೊಡ್ತಾ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ದೇಶದ ಆಕ್ಟಿವ್ ಕೇಸಸ್ಗಳ ಪೈಕಿ ರಾಜ್ಯ 2ನೇ ಸ್ಥಾನದಲ್ಲಿದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲಿ ರಾಜ್ಯ 2ನೇ ಸ್ಥಾನದಲ್ಲಿರುವಂತಹದ್ದು. ಆಕ್ಟಿವ್ ಕೇಸಸ್ಗಳ ಸಂಖ್ಯೆ ಹೆಚ್ಚಾದರೂ ಕೂಡ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ತುಂಬ ಕಡಿಮೆ ಇದೆ. ಇದಕ್ಕೆ ಕಾರಣ ಈ ಅಲೆ ಏನಿದೆ, ಈಗ ಪತ್ತೆ ಆಗ್ತಾ ಇರುವಂತಹ ಕೊರೋನಾ ಪ್ರಕರಣಗಳ ಸಂಖ್ಯೆ ಏನಿದೆ ಅದು ಅಷ್ಟೊಂದು ಪರಿಣಾಮಕಾರಿ ಅಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ರಾಜ್ಯದಲ್ಲಿ ಒಟ್ಟು ಸಕ್ರಿಯ ಕೇಸ್ಗಳು 175 ಇದೆ. 175 ಕೇಸ್ಗಳು ಈಗ ಪತ್ತೆಯಾಗಿರುವಂತಹದ್ದು ಆಕ್ಟಿವ್ ಕೇಸಸ್ಗಳಿವೆಲ್ಲವೂ ಕೂಡ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರೋರು ಕೇವಲ 14 ಜನ. ಆ 14 ಜನವೂ ಕೂಡ ಬೇರೆ ಬೇರೆ ಕಾಯಿಲೆಯಿಂದಲೂ ಕೂಡ ಬಳಲ್ತಾ ಇರೋರು. ಅವರೀಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. ಉಳಿದ 162 ಜನರೇನಿದ್ದಾರೆ, ಸೋಂಕಿತರೇನಿದ್ದಾರೆ, ಅವರು ಹೋಮ್ ಐಸೋಲೇಷನ್ ಆಗಿದ್ದಾರೆ. ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಚಿಕಿತ್ಸೆ ಪಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆದರೂ ಕೂಡ ಆಸ್ಪತ್ರೆಗೆ ದಾಖಲಾಗ್ತಾ ಇರೋರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಇದಕ್ಕೆ ಕಾರಣ ಏನು? ತಜ್ಞ ವೈದ್ಯರು ಏನು ಹೇಳ್ತಾರೆ ಈ ಬಗ್ಗೆ ಅಂತ ಹೇಳಿ ಲೋಕೇಶ್. ಪ್ರೇಮ್, ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ತಜ್ಞರು ಹೇಳೋ ಪ್ರಕಾರವಾಗಿ ಇದರ ಒಂದು ತೀವ್ರತೆ ಅಷ್ಟೊಂದು ಏನಿಲ್ಲ, ಎಫೆಕ್ಟಿವ್ ಏನು ಆಗೇನಿಲ್ಲ. ಒಂದು ಜ್ವರದ ರೀತಿ ಬರುತ್ತೆ, ಅದಕ್ಕೆ ತಕ್ಕಟ್ಟಾಗಿ ಮಾತ್ರೆಗಳನ್ನ ಏನು ವೈದ್ಯರು ಸಲಹೆ ಕೊಡ್ತಾರೆ ಸಲಹೆಯನ್ನ ಅನುಸರಿಸಿದ್ರೆ ಅದು ಹುಷಾರಾಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಮೊದಲ 2 ಅಲೆಗಳಲ್ಲಿ ಕೋವಿಡ್ ಬಂದ ತಕ್ಷಣ ಅದು ಶ್ವಾಸಕೋಶಕ್ಕೆ ದಾಳಿ ಮಾಡುವಂಥದ್ದು, ಜೊತೆಗೆ ಅದು ಹೃದಯ ಉಸಿರಾಟದ ಸಮಸ್ಯೆಯನ್ನ ಮಾಡುವಂಥದ್ದು, ಇದೆಲ್ಲ ಎಫೆಕ್ಟ್ ಆಗ್ತಾ ಇತ್ತು. ಹಾಗಾಗಿ ಕೂಡಲೇ ಹಾಸ್ಪಿಟಲ್ಗೆ ದಾಖಲಾಗ್ತಾ ಇದ್ರು. ಆದ್ರೆ ಇದು ಬರಬರ್ತಾ ಇರ್ತಂತೆ ಆ ತಳಿಯ ಒಂದು ಮ್ಯೂಟೇಷನ್ ಏನಾಗ್ತಾ ಇದೆ, ಉಪತಳಿಗಳು ಕಾಣಿಸ್ಕೊಂಡ್ರು ಕೂಡ ಅದರ ಎಫೆಕ್ಟಿವ್ ಅಷ್ಟೊಂದ್ರ ಮಟ್ಟಿಗೆ ಇಲ್ಲ. ಆರೋಗ್ಯವಾಗಿರುವಂಥವ್ರು, ವಯಸ್ಸಿನಲ್ಲಿ ಇರುವಂತಹ ಯುವಕರು ಏನ್ ಮಾಡ್ತಾರೆ, ಹೋಮ್ ಐಸೋಲೇಷನ್ ಆದ್ರೆ ಅವರು ಹೋಮ್ ಐಸೋಲೇಷನ್ ನಲ್ಲೇ ಅವರು ಬೆಟರ್ ಆಗಿ ರಿಕವರಿ ಆಗ್ಬೋದು ಎನ್ನುವಂಥದ್ದು ತಜ್ಞರ ವಾದ. ಇನ್ನು ಉಳಿದಂತೆ ಯಾರು ಹಾಸ್ಪಿಟಲೈಸೇಷನ್ ಆಗ್ತಾ ಇದಾರೆ ಅಂತಂದ್ರೆ ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ರು, BP, ಶುಗರು, ಕ್ಯಾನ್ಸರು, ಹೃದಯ ಸಂಬಂಧಿ ಕಾಯಿಲೆ, ಮತ್ತೆ 60 ವರ್ಷ ದಾಟ್ತವ್ರು ಇದ್ರೆ ಅಂಥವ್ರಿಗೆ ಪಾಸಿಟಿವ್ ಹೋದ್ರೆ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಚಾನ್ಸ್ ತೆಗೆದುಕೊಳ್ಳೋದು ಬೇಡ ಅಂತೇಳಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇರುವಂಥದ್ದು. ಇನ್ನು ಇಮ್ಯುನಿಟಿ ಪವರ್ ಹೆಚ್ಚಿರುವಂಥವ್ರು ಹೋಮ್ ಐಸೋಲೇಷನ್ ಆಗಿ ವೈದ್ಯರು ಕೊಡ್ತಕ್ಕಂಥ ಟ್ಯಾಬ್ಲೆಟ್ಸ್ ಕಿಟ್ ಅನ್ನ ತೆಗೆದುಕೊಂಡು 7-8 ದಿನಕ್ಕೆ ಅವರು ರಿಕವರಿ ಆಗ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಈಗ ಇರ್ತಕ್ಕಂಥ ಆಕ್ಟಿವ್ ಪ್ರಕರಣಗಳಲ್ಲಿ ಬಹುತೇಕ 90% ಪೇಷಂಟ್ಗಳು ಹೋಮ್ ಐಸೋಲೇಷನ್ ನಲ್ಲೇ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಇದೊಂದು ರೀತಿ ಸಮಾಧಾನ ವಿಚಾರ. ಮತ್ತೆ ಡೆತ್ ಕೂಡ ಈ ಒಂದು ಕಳೆದ 2-3 ದಿನಗಳಿಂದ ಯಾವುದೇ ರೀತಿಯ ದಾಖಲಾಗಿಲ್ಲ. ಹಾಗಾಗಿ ಈ ಒಂದು ಅಲೆ ಅಂದ್ರೆ ಒಮಿಕ್ರಾನ್ ಉಪತಳಿ JN.1 ಏನಿದೆ ಅದರ ಎಫೆಕ್ಟಿವ್ ಆ ಮಟ್ಟಕ್ಕೇನು ಇರಲ್ಲ ಅಂತ ಹೇಳಲಾಗ್ತದೆ. ಸ್ಪ್ರೆಡ್ ಆಗಿ ಪಾಸಿಟಿವ್ ಆದ್ರೂ ಕೂಡ ಯಾವುದೇ ರೀತಿ ಹಾಸ್ಪಿಟಲೈಸೇಷನ್ ಪ್ರಮಾಣ ಹೆಚ್ಚಳ ಆಗಲ್ಲ ಅಂತ ಕೂಡ ಸರ್ಕಾರ ಮತ್ತೆ ತಜ್ಞರು ಹೇಳ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. WHO ಕೂಡ ಸ್ಪಷ್ಟಪಡಿಸಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇದು ಡೇಂಜರಸ್ ಅಲ್ಲ, ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಭಾವವನ್ನು ಬೀರಲ್ಲ, ಕೊರೋನಾ 1, 2ನೇ ಅಲೆಯ ರೀತಿಯಲ್ಲಿ ಮಾರಣಾಂತಿಕ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಯಾರು ಏನೇ ಹೇಳಿದ್ರು ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಭಯ ಬೇಡ, ಆತಂಕ ಬೇಡ. ಆದರೆ ಕೊರೋನಾ ಬಗ್ಗೆ ಎಚ್ಚರಿಕೆ ಮತ್ತು ಜಾಗೃತಿ ಇರೋದು ಅತ್ಯಂತ ಮುಖ್ಯವಾಗುತ್ತೆ.